ಅಂಡರ್-19 ಜಿಲ್ಲಾ ಕ್ರಿಕೆಟ್ ತಂಡಕ್ಕೆ ಚಿಂದಿ ಆಯುವವನ ಮಗ ದಾಂಡೇಲಿಯ ಕಂಜರ್ಬಾಟ್ ನಿವಾಸಿ ಸಚಿನ್ ವಿನೋದ್ ಕಂಜರ್ಬಾಟ್ ಆಯ್ಕೆ. ಸಾಧನೆಗೆ ಬಡತನ, ಸಂಕಷ್ಟ, ಜಾತಿ, ಧರ್ಮ, ಪ್ರದೇಶ, ವೃತ್ತಿ ಹೀಗೆ ಯಾವುದೂ ಅಡ್ಡಿ ಬರುವುದಿಲ್ಲ ಎನ್ನುವುದಕ್ಕೆ ಅತ್ಯಂತ ಸೂಕ್ತ ಉದಾಹರಣೆ ಕೊಡುವುದಾದರೆ ದಾಂಡೇಲಿಯ ಗಾಂಧಿನಗರದ ಕಂಜರ್ಬಾಟ್ ನಿವಾಸಿಯಾಗಿರುವ ಚಿಂದಿ ಆಯ್ದು ಬದುಕು ನಡೆಸುತ್ತಿರುವ ವಿನೋದ್ ಸಾಗರ್ ಕಂಜರ್ಬಾಟ್ ಅವರ ಸುಪುತ್ರ ಸಚಿನ್ ವಿನೋದ್ ಕಂಜರ್ಬಾಟ್ ಅವರ ಹೆಸರನ್ನು ಕೊಡಬಹುದು. ದಾಂಡೇಲಿಯ ಕಂಜರ್ಬಾಟ್ ನಿವಾಸಿಯಾಗಿದ್ದು ಕಾರವಾರದಲ್ಲಿ ಚಿಂದಿ ಆಯುವುದನ್ನೇ ವೃತ್ತಿಯನ್ನಾಗಿಸಿಕೊಂಡು ತನ್ನ 3 ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಸುಪುತ್ರ ಸಚಿನ್ ವಿನೋದ್ ಕಂಜರ್ಬಾಟ್ ಅವರನ್ನು ಹುಬ್ಬಳ್ಳಿಯ ದುರ್ಗಾ ಸ್ಪೋರ್ಟ್ಸ್ ಕ್ರಿಕೆಟ್ ಅಕಾಡೆಮಿಗೆ ತರಬೇತಿಗಾಗಿ ಸೇರಿಸಿ ಕಳೆದ 4.5 ವರ್ಷಗಳಿಂದ ಕ್ರಿಕೆಟ್ ತರಬೇತಿಯನ್ನು ಕೊಡಿಸುವ ಕಾರ್ಯವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಾ ಬಂದಿರುವ ಫಲವಾಗಿ ಪುತ್ರ ಸಚಿನ್ ವಿನೋದ್ ಕಂಜರ್ಬಾಟ್ ಅವರು ತನ್ನ ಸತತ ಹಾಗೂ ಸುದೀರ್ಘ ಪರಿಶ್ರಮದಿಂದಾಗಿ ಉತ್ತರ ಕನ್ನಡ ಜಿಲ್ಲಾ ಅಂಡರ್-19 ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗುವ ಮೂಲಕ ದಾಂಡೇಲಿಗೆ ಕೀರ್ತಿಯನ್ನು ತಂದಿದ್ದಾರೆ. ಮಾತ್ರವಲ್ಲದೆ ಸಾಧನೆಗೆ ಬಡತನ ಅಡ್ಡಿಯಾಗದು ಎನ್ನುವುದನ್ನು ಸಾಧಿಸಿ ತೋರಿಸಿದ್ದಾರೆ. ಕಾರವಾರದಲ್ಲಿ ನಡೆದ ಈ ಆಯ್ಕೆ ಪ್ರಕ್ರಿಯೆಯನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ನಡೆಸಿದ್ದು ಸಚಿನ್ ವಿನೋದ್ ಕಂಜರ್ಬಾಟ್ ಅವರು ಆಯ್ಕೆಯಾಗಿದ್ದಾರೆ. ಈ ಆಯ್ಕೆಗೆ ಸಚಿನ್ ವಿನೋದ್ ಕಂಜರ್ಬಾಟ್ ಅವರ ಸತತ ಪರಿಶ್ರಮ ಮತ್ತು ಏಕಾಗ್ರತೆ ಪ್ರಮುಖ ಕಾರಣವಾದರೆ, ತಂದೆ ವಿನೋದ್ ಸಾಗರ್ ಕಂಜರ್ಬಾಟ್ ಅವರು ಮತ್ತು ತಾಯಿ ರೀನಾ ವಿನೋದ್ ಕಂಜರ್ಬಾಟ್ ಅವರ ಸಂಪೂರ್ಣವಾದ ಸಹಕಾರ ಮತ್ತು ಹುಬ್ಬಳ್ಳಿಯ ದುರ್ಗಾ ಸ್ಪೋರ್ಟ್ಸ್ ಕ್ರಿಕೆಟ್ ಅಕಾಡೆಮಿಯ ಉಪಯುಕ್ತ ಮಾರ್ಗದರ್ಶನ ಮತ್ತು ತರಬೇತಿಯು ಬಹುಮೂಲ್ಯ ಕಾರಣವಾಗಿದೆ. ವಿನೋದ್ ಸಾಗರ್ ಕಂಜರ್ಬಾಟ್ ಅವರು ಇತ್ತೀಚಿನ ಕೆಲ ತಿಂಗಳ ಹಿಂದೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿಯ ನಡುವೆಯೂ ಮಗನ ಕ್ರಿಕೆಟ್ ಕಲಿಕೆಗೆ ಒಂದಿಂಚು ಅಡ್ಡಿಯಾಗದಂತೆ ಎಲ್ಲ ರೀತಿಯಿಂದ ಸಹಕಾರ ನೀಡಿರುವುದರ ಪರಿಣಾಮವಾಗಿ ಇಂದು ಸಚಿನ್ ವಿನೋದ್ ಕಂಜರ್ಬಾಟ್ ಈ ಸಾಧನೆಯನ್ನು ಮಾಡಲು ಸಾಧ್ಯವಾಯಿತು. ದಾಂಡೇಲಿಯಲ್ಲಿ ನಡೆದ 2025ರ DPL ಸೀಸನ್ 4ರ ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಕ್ಷೇತ್ರ ರಕ್ಷಕ ಹಾಗೂ ಅತ್ಯುತ್ತಮ ಕ್ಯಾಚರ್ ಬಹುಮಾನಕ್ಕೆ ಪಾತ್ರರಾಗಿರುವುದರ ಜೊತೆಗೆ ರಾಜ್ಯದ ವಿವಿಧೆಡೆಗಳಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನದೊಂದಿಗೆ ಅನೇಕ ಬಹುಮಾನಗಳನ್ನು ಮುಡಿಗೇರಿಸಿಕೊಂಡ ಕೀರ್ತಿಗೆ ಸಚಿನ್ ವಿನೋದ್ ಕಂಜರ್ಬಾಟ್ ಅವರು ಪಾತ್ರರಾಗಿದ್ದಾರೆ. 10ನೇ ತರಗತಿ ತೇರ್ಗಡೆಗೊಂಡು ಕ್ರಿಕೆಟ್ ಕಲಿಕೆಗಾಗಿ ಹಾಗೂ ತಂದೆಯ ಆರೋಗ್ಯದ ನಿಟ್ಟಿನಲ್ಲಿ 1 ವರ್ಷ ಶಿಕ್ಷಣವನ್ನು ಮೊಟಕುಗೊಳಿಸಿರುವ ಸಚಿನ್ ವಿನೋದ್ ಕಂಜರ್ಬಾಟ್ ಅವರು ಈ ಬಾರಿ PUC ಕಲಿಕೆಗೆ ಸೇರಲಿದ್ದಾರೆ. ಅಂಡರ್-19 ಜಿಲ್ಲಾ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗಿರುವ ಸಚಿನ್ ವಿನೋದ್ ಕಂಜರ್ಬಾಟ್ ಅವರು ಈಗ ಮುಂದಿನ ಧಾರವಾಡ ಇಂಟರ್ ಝೋನಲ್ ಟೂರ್ನಮೆಂಟ್ಗಳಲ್ಲಿ ಕಾರವಾರ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಲಿದ್ದಾರೆ. ಇದು ಅವರ ಕ್ರಿಕೆಟ್ ಜೀವನದ ಮಹತ್ವದ ಹಂತವಾಗಿದೆ. ಇದರ ಜೊತೆಗೆ ಅವರಿಗೆ ವಿಭಾಗ ಮಟ್ಟದ ಲೀಗ್ ಪಂದ್ಯಾವಳಿಗಳಲ್ಲಿ ಭಾಗವಹಿಸಲು 10 ಹಲವು ಅವಕಾಶಗಳು ದೊರೆಯಲಿದೆ. ಬಡತನದ ಬೇಗೆಯಲ್ಲಿ ಬಳಲಿದ ವಿನೋದ್ ಸಾಗರ್ ಕಂಜರ್ಬಾಟ್ ಅವರ ಕುಟುಂಬದ ಹೆಮ್ಮೆಯ ಕುಡಿ ಸಚಿನ್ ವಿನೋದ್ ಕಂಜರ್ಬಾಟ್ ಅವರ ಶ್ರಮದ ಸಾಧನೆ ಭವಿಷ್ಯದ ನೆಮ್ಮದಿಯ ಜೀವನಕ್ಕೆ ಮುನ್ನುಡಿಯಾಗಲಿ ಎಂಬ ಆಶಯದೊಂದಿಗೆ ಹಾಗೂ ಕ್ರಿಕೆಟ್ ಕ್ಷೇತ್ರದಲ್ಲಿ ಇನ್ನಷ್ಟು ಮತ್ತಷ್ಟು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯ ಶಿಖರವನ್ನೇರಲಿ ಎಂಬ ಪ್ರಾರ್ಥನೆ. ಇಂತಹ ಮಹತ್ವಪೂರ್ಣ ಅವಕಾಶ ಲಭ್ಯವಾಗಿರುವುದಕ್ಕೆ ಸಚಿನ್ ವಿನೋದ್ ಕಂಜರ್ಬಾಟ್ ಮತ್ತು ಅವರ ತಂದೆ ವಿನೋದ್ ಸಾಗರ್ ಕಂಜರ್ಬಾಟ್ ಅವರು ಇಂದು ಭಾನುವಾರ ಸಂಜೆ 4 ಗಂಟೆ ಸುಮಾರಿಗೆ ಮಾಧ್ಯಮದ ಜೊತೆಗೆ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಬಹಳಷ್ಟು ಎಡರು ತೊಡರುಗಳನ್ನು ಮೆಟ್ಟಿ ನಿಂತು ಕಳೆದ 5 ವರ್ಷಗಳಿಂದ 4.5 ವರ್ಷಗಳಿಂದ ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ತರಬೇತಿಯನ್ನು ಪಡೀತಾ ಇರುವಂತಹ ಸಚಿನ್ ವಿನೋದ್ ಕಂಜರ್ಬಾಟ್ ಅವರು ಅತ್ಯಂತ ಬಡತನದ ಕುಟುಂಬದ ಹಿನ್ನೆಲೆಯಲ್ಲಿ ಬೆಳೆದು ಬಂದವರು. ತಂದೆ ವಿನೋದ್ ಸಾಗರ್ ಕಂಜರ್ಬಾಟ್ ಹಾಗೂ ತಾಯಿ ರೀನಾ ವಿನೋದ್ ಕಂಜರ್ಬಾಟ್ ಅವರ ದಂಪತಿಗಳ ಸುಪುತ್ರನಾಗಿ ತಂದೆ ತಾಯಿಯ ವಿಶೇಷವಾದ ಸಹಕಾರ, ಮಾರ್ಗದರ್ಶನ, ಪ್ರೋತ್ಸಾಹದಡಿಯಲ್ಲಿ ಬೆಳೀತಾ ಇರುವಂತಹ ಸಚಿನ್ ವಿನೋದ್ ಕಂಜರ್ಬಾಟ್ ಇದೀಗ ಜಿಲ್ಲಾ ಮಟ್ಟದ ಅಂಡರ್-19 ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗುವ ಮೂಲಕ ಕ್ರಿಕೆಟ್ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಯನ್ನು ಮೆರೀಲಿಕ್ಕಾಗಿ ಈಗ ಮುಂದಡಿಯನ್ನು ಇಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸಮಸ್ತ ದಾಂಡೇಲಿಗರ ಪರವಾಗಿ ಈ ಪ್ರತಿಭೆಗೆ ವಿಶೇಷವಾದ ಶುಭ ಹಾರೈಕೆಗಳೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ
ಏನು ಹೇಳ್ತೀರಿ ಸಚಿನ್ ಅವರೇ? ಸೆಲೆಕ್ಟ್ ಆಗಿದ್ದೀರಿ ಅಂಡರ್-19, ಬಹಳ ದೊಡ್ಡ ಕನಸುಗಳಿದೆ. ಹಾಂ, ಭಾಳ ಖುಷಿ ಆಗತೈತ್ರಿ ಅಷ್ಟೇ. ಒಂದು ಮಾತು ಹೇಳ್ತೀವಿ, ತಂದೆ ಚಿಂದಿ ಆಯುವಂತಹ ಕೆಲಸವನ್ನ ಮಾಡಿ ತನ್ನ ಮಗನ ಉಜ್ವಲ ಭವಿಷ್ಯಕ್ಕಾಗಿ ತನ್ನನ್ನು ತಾನು ಇಡೀ ದಿನ ದುಡಿಮೆಯ ಮೂಲಕ ನಿಮ್ಮ ಕ್ರಿಕೆಟ್ ಬೆಳವಣಿಗೆಗೆ ಬಹಳ ದೊಡ್ಡ ಸಹಕಾರವನ್ನು ಶಕ್ತಿಯ ರೂಪದಲ್ಲಿ ಇದ್ದಾರೆ. ಇಂತಹ ಕಡು ಬಡತನದ ನಡುವೆಯೂ ನಿಮ್ಮನ್ನು ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ತರಬೇತಿ ಕೇಂದ್ರಕ್ಕೆ ಕಳೆದ 4.5 ವರ್ಷಗಳಿಂದ ಕಳುಹಿಸಿಕೊಡುವ ಮೂಲಕ ನಿಮ್ಮ ಒಂದು ಕ್ರಿಕೆಟ್ ಭವಿಷ್ಯಕ್ಕೆ ಬದುಕಿಗೆ ಒಂದು ಉಜ್ವಲವಾದಂತಹ ದಾರಿದೀಪವನ್ನು ನಿಮ್ಮ ತಂದೆ ವಿನೋದ್ ಸಾಗರ್ ಕಂಜರ್ಭಟ್ ಅವರು ನೀಡ್ತಾ ಇದ್ದಾರೆ. ಇದೀಗ ಅಂಡರ್-19ಗೆ ಸೆಲೆಕ್ಟ್ ಆಗಿದ್ದೀರಿ, ಏನು ಹೇಳ್ತಿದ್ದೀರಿ? ಭಾಳ ಖುಷಿ ಆಗತೈತ್ರಿ. ಆಮೇಲೆ ಭಾಳ ಹಾರ್ಡ್ ವರ್ಕ್ ಮಾಡೇನ್ರಿ 3-4 ವರ್ಷ. ನನ್ಗಿಂತ ಜಾಸ್ತಿ ನಮ್ಮ ಪಪ್ಪಾರ ಹಾರ್ಡ್ ವರ್ಕ್ ಮಾಡ್ಯಾರ್ರಿ. ಸೊ ನಮ್ಮ ಪಪ್ಪಾರ್ದ ಹೆಸರು ನಾನು ಮುಂದೆ ತರಬೇಕು. ನಮ್ಮ ಮಮ್ಮಿ, ನಮ್ಮ ಪಪ್ಪ, ನಮ್ಮ ಫ್ಯಾಮಿಲಿ, ನಮ್ಮ ಓಣಿ. ಇತ್ತೀಚಿನ ಕೆಲ ದಿನಗಳ ಹಿಂದೆ ತಂದೆ ಆಪರೇಷನ್ ಆಗಿ ಈಗ ದುಡಿಮೆ ಇಲ್ಲದೆ 1-2 ತಿಂಗಳು ಮನೆಯಲ್ಲೇ ಇದ್ದುಕೊಂಡು ಈಗ ಮತ್ತೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡು ಕಾರವಾರದಲ್ಲಿ ದುಡಿಮೆಗಾಗಿ ಹೋಗ್ತಾ ಇದ್ದಾರೆ. ಈ ನಡುವೆಯೂ ಅದು ನಿಮಗಾಗಿ, ಅವರು ದುಡಿತಾ ಇರುವುದು ನಿಮಗಾಗಿ, ನಿಮ್ಮ ಮುಂದಿನ ದಿನದಲ್ಲಿ ನಿಮ್ಮ ಸಾಧನೆಗಾಗಿ ಎನ್ನುವಂಥ ವಿಚಾರದಡಿಯಲ್ಲಿ ಅವರನ್ನು ದುಡಿಮೆಗಾಗಿ ತೊಡಗಿಸಿಕೊಂಡಿದ್ದಾರೆ. ಹೌದಲ್ವ? ಏನು ಹೇಳ್ತೀರಿ? ಮುಂದೆ ಹೆಂಗೆ ನೀವು ಅಂಡರ್-19ಗೆ ಸೆಲೆಕ್ಟ್ ಆಗಿದ್ರೆ ಮುಂದೆ ಹೇಗೆ ಏನು? ಮುಂದೆ ಈಗ ಡಿಸ್ಟಿಕ್ ಆಡಿದೇನ್ರಿ. ನೆಕ್ಸ್ಟ್ ಝೋನ್ ಅಂತ ಬರ್ತೈತ್ರಿ. ಸೆಲೆಕ್ಷನ್ ಆದಮೇಲೆ ಝೋನ್ ಅಂತ ಬರ್ತೈತ್ರಿ. ಅದಾದಮೇಲೆ ಸ್ಟೇಟ್ ಪ್ರೊಬಬಲ್, ಅದಾದಮೇಲೆ ಸ್ಟೇಟ್. ಸೊ ಈ ವರ್ಷ ನನ್ನ ಟಾರ್ಗೆಟ್ ಐತ್ರಿ ಸ್ಟೇಟ್ ಆಡ್ಬೇಕಂತ ಹೇಳಿ. ಅದು ಚೆನ್ನಾಗಿ ನಾ ಹಾರ್ಡ್ ವರ್ಕ್ ಮಾಡ್ತೇನೆ ರೀ. ಹೌದು, ನಾ ಆಡಬೇಕಂತ ಹೇಳಿ ಹಾರ್ಡ್ ವರ್ಕ್ ಮಾಡ್ತೀನಿ. ನಿಮ್ಮ ಕನಸುಗಳು ನನಸಾಗಲಿ. ಶ್ರೀ ದಾಂಡೇಲಪ್ಪನ ಅನುಗ್ರಹ ಸದಾ ನಿಮಗಿರಲಿ. ನಿಮ್ಮ ತಂದೆ ತಾಯಿಯವರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ ಎನ್ನುವ ಆಶಯ ಹಾರೈಕೆಯೊಂದಿಗೆ ನಿಮ್ಮ ಕನಸು ನನಸಾಗಲಿ ಎನ್ನುವ ಆಶಯದೊಂದಿಗೆ ನಿಮ್ಗೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ಧನ್ಯವಾದಗಳು. ಥ್ಯಾಂಕ್ಸ್. ಮುಂದೆ ಹೆಂಗೆ ನೀವು ಅಂಡರ್-19ಗೆ ಸೆಲೆಕ್ಟ್ ಆಗಿದ್ರೆ ಮುಂದೆ ಹೇಗೆ ಏನು? ಮುಂದೆ ಈಗ ಡಿಸ್ಟಿಕ್ ಆಡಿದೇನ್ರಿ. ನೆಕ್ಸ್ಟ್ ಝೋನ್ ಅಂತ ಬರ್ತೈತ್ರಿ. ಸೆಲೆಕ್ಷನ್ ಆದಮೇಲೆ ಝೋನ್ ಅಂತ ಬರ್ತೈತ್ರಿ. ಅದಾದಮೇಲೆ ಸ್ಟೇಟ್ ಪ್ರೊಬಬಲ್, ಅದಾದಮೇಲೆ ಸ್ಟೇಟ್. ಸೊ ಈ ವರ್ಷ ನನ್ನ ಟಾರ್ಗೆಟ್ ಐತ್ರಿ ಸ್ಟೇಟ್ ಆಡ್ಬೇಕಂತ ಹೇಳಿ. ಅದು ಚೆನ್ನಾಗಿ ನಾ ಹಾರ್ಡ್ ವರ್ಕ್ ಮಾಡ್ತೇನೆ ರೀ. ಹೌದು, ನಾ ಆಡಬೇಕಂತ ಹೇಳಿ ಹಾರ್ಡ್ ವರ್ಕ್ ಮಾಡ್ತೀನಿ. ನಿಮ್ಮ ಕನಸುಗಳು ನನಸಾಗಲಿ. ಶ್ರೀ ದಾಂಡೇಲಪ್ಪನ ಅನುಗ್ರಹ ಸದಾ ನಿಮಗಿರಲಿ. ನಿಮ್ಮ ತಂದೆ ತಾಯಿಯವರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ ಎನ್ನುವ ಆಶಯ ಹಾರೈಕೆಯೊಂದಿಗೆ ನಿಮ್ಮ ಕನಸು ನನಸಾಗಲಿ ಎನ್ನುವ ಆಶಯದೊಂದಿಗೆ ನಿಮ್ಗೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ಧನ್ಯವಾದಗಳು. ಥ್ಯಾಂಕ್ಸ್. ಮಗನ ಸಾಧನೆಯ ಹಿಂದೆ ಬಹುದೊಡ್ಡ ತ್ಯಾಗ ಇದೆ ನಿಮ್ಮದು. ಕಾರವಾರದಲ್ಲಿ ಚಿಂದಿ ಆಯುವಂತಹ ಕೆಲಸವನ್ನು ಮಾಡಿ ಅದರಲ್ಲಿ ಬಂದ ಹಣದಲ್ಲಿ ನಿಮ್ಮ ಸಂಸಾರವನ್ನು ನಿಭಾಯಿಸುವುದರ ಜೊತೆಗೆ ಮಗನಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಅವನಿಗೆ ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ತರಬೇತಿ ಕೇಂದ್ರಕ್ಕೆ ಅವನನ್ನು ಹಾಕುವುದರ ಮೂಲಕ ಅವನ ಕ್ರಿಕೆಟ್ ಭವಿಷ್ಯಕ್ಕೆ ಒಂದು ಭದ್ರ ಬುನಾದಿಯನ್ನು ನೀವು ಇಂಥ ಸಂಕಷ್ಟದ ಸಂದರ್ಭದಲ್ಲಿಯೂ ಇಟ್ಟಿದ್ದೀರಿ. ಏನು ಹೇಳ್ತೀರಿ? ಮುಂದೋಗಿ ಏನಾದರೂ ನಮ್ಮ ಮಗ ಏನಾದರೂ ಒಳ್ಳೆ ಇದರಿಂದ ಏನಾದರೂ ಒಂದು ರಾಜ್ಯ ಮಟ್ಟಕ್ಕೆ ಹೇಳಿ ಮತ್ತು ನಮ್ಮ ದೇಶಕ್ಕೆ ಹೇಳಿ ಅವ್ನು ಆಡಬೇಕಂತ ಹೇಳಿ ನಂದು ಮತ್ತು ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟು ನಮ್ಮ ದೇಶಕ್ಕೆ ಆಡಲಿ ಮತ್ತು ನಮ್ಗೆ ಒಂದು ಹೆಸರು ತಮ್ಮ ಹೆಸರೆಲ್ಲ ಚಲೋ ಮಾಡ್ಬೇಕು ಮತ್ತು ನಮ್ಮ ದಾಂಡೇಲಿಯ ಹೆಸರೆಲ್ಲ ಮಾಡಬೇಕಂತೇಳಿ ನಂದೊಂದು ಗುರಿ. ಇಲ್ಲ ನಮ್ಮ ದಾಂಡೇಲಿ ಹೆಸರಾಗಬೇಕಂತೇಳಿ ನಾವಂತೂ ಕಷ್ಟಪಡ್ತಾ ಇದ್ದೀವಿ. ಅವ್ರಿಗೂ ಗೊತ್ತಾಗಿರ್ಬೇಕು ನಮ್ಮ ತಂದೆಯವರು ಇಷ್ಟು ಕಷ್ಟಪಡ್ತಾ ಇದ್ದಾರೆ ಮತ್ತು ಕಷ್ಟಪಟ್ಟು ಎಲ್ಲ ದುಡ್ದು ಚಿಂದಿ ಹಾರಿಸಿ ಕಷ್ಟಪಟ್ಟು ನಮ್ಮ ತಂದೆಯವರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಒಂದು ಲೆವೆಲಿಗೆ ಹೋಗಿ ಇಲ್ಲಾಂದ್ರೆ ಅವ್ರು ತಮ್ಮ ಜೀವನಕ್ಕೆ ಏನಾದ್ರೆ ಒಳ್ಳೆ ತನಕ ಇಂಪ್ರೂವ್ಮೆಂಟ್ ಆಗಲಿ ಮತ್ತು ಅವ್ರು ಏನಾದ್ರು ಮಾಡ್ಬೇಕಂತೇಳಿ. ನಿಮ್ಮ ಶ್ರಮ, ನಿಮ್ಮ ತ್ಯಾಗ ಖಂಡಿತವಾಗಿ ಅದಕ್ಕೆ ಶ್ರೀ ದಾಂಡೇಲಪ್ಪ ಬೆಲೆಯನ್ನು ತಂದುಕೊಡ್ತಾರೆ ಎನ್ನುವ ವಿಶ್ವಾಸ ಇದೆ. ನಿಮ್ಮ ಕನಸು ನನಸಾಗಲಿ. ನಿಮ್ಮ ಮಗ ದಾಂಡೇಲಿಗೆ, ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಕೀರ್ತಿ ತರುವಂತಹ
ಅವನಿಂದ ಕಾರ್ಯ ಆಗಲಿ ಎನ್ನುವ ಆಶಯ ಮತ್ತು ಪ್ರಾರ್ಥನೆಯೊಂದಿಗೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದೀವಿ. ಧನ್ಯವಾದಗಳು.